ನಮಸ್ಕಾರ. ಮಾರ್ಚ್ 18ರ ಪ್ರಮುಖ ವಿದ್ಯಮಾನಗಳ ಈ ವಿವರಣೆಗೆ ಸ್ವಾಗತ. ಬನ್ನಿ, ಇವತ್ತಿನ ಪ್ರಮುಖ ಬೆಳವಣಿಗೆಗಳು ಏನು ಅಂತ ಒಂದೊಂದಾಗಿ ನೋಡೋಣ. ಸರಿ, ಇವತ್ತು ನಾವು 3 ಮುಖ್ಯ ಭಾಗಗಳನ್ನು ನೋಡ್ತಾ ಇದ್ದೀವಿ. ಮೊದಲು ರಾಷ್ಟ್ರೀಯ ವರದಿಗಳು, ನಂತರ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಮತ್ತು ಕೊನೆಯಲ್ಲಿ ನಮ್ಮ ರಾಜ್ಯದ ಪ್ರಮುಖ ಸುದ್ದಿಗಳು. ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳೊಂದಿಗೆ ಶುರು ಮಾಡೋಣ. ತಾಯ್ತನದ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನೀಡಿರುವ ಒಂದು ಬಹಳ ಮುಖ್ಯವಾದ ತೀರ್ಪಿನ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ಇದೊಂದು ತುಂಬಾನೇ ಮಹತ್ವದ ತೀರ್ಪು. ಮೊದಲೆಲ್ಲ ಚಿಕ್ಕ ಮಕ್ಕಳನ್ನ ದತ್ತು ತಗೊಂಡ್ರೆ ಮಾತ್ರ ಸಿಗ್ತಿದ್ದ ಮಾತೃತ್ವ ರಜೆ ಈಗ ದೊಡ್ಡ ವಯಸ್ಸಿನ ಮಕ್ಕಳನ್ನು ದತ್ತು ಪಡೆಯುವ ತಾಯಂದಿರಿಗೂ ಸಿಗಲಿದೆ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಈ ತೀರ್ಪಿನ ಹಿಂದಿರುವ ಕಾನೂನಾತ್ಮಕ ಅಂಶಗಳೇನು? ನ್ಯಾಯಮೂರ್ತಿಗಳಾದ ಜೆ.ಬಿ. ಪರ್ಡಿವಾಲಾ ಮತ್ತು ಆರ್. ತ್ರಿವೇದಿ ಅವರಿದ್ದ ಪೀಠ ಈ ತೀರ್ಪು ನೀಡಿದೆ. ಮುಖ್ಯವಾಗಿ 3 ತಿಂಗಳೊಳಗಿನ ಶಿಶುಗಳನ್ನ ದತ್ತು ಪಡೆದ್ರೆ ಮಾತ್ರ ರಜೆ ಅಂತಿದ್ದ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ 2020ರ ಸೆಕ್ಷನ್ 64(4)ನ ರದ್ದುಪಡಿಸಲಾಗಿದೆ. ಯಾಕಂದ್ರೆ ವಯಸ್ಸಿನ ಆಧಾರದ ಮೇಲೆ ತಾರತಮ್ಯ ಮಾಡೋದು ಸಂವಿಧಾನದ ಆರ್ಟಿಕಲ್ 14 ಅಂದ್ರೆ ಸಮಾನತೆಯ ಹಕ್ಕು ಮತ್ತು ಆರ್ಟಿಕಲ್ 21 ಅಂದ್ರೆ ಜೀವಿಸುವ ಹಕ್ಕಿನ ಉಲ್ಲಂಘನೆ ಆಗತ್ತೆ ಅಂತ ಕೋರ್ಟ್ ಹೇಳಿದೆ. ಇಲ್ಲಿ ಕೋರ್ಟ್ ಹೇಳಿರೋ ಮಾತು ತುಂಬಾನೇ ಅರ್ಥಪೂರ್ಣ. ಮಾತೃತ್ವ ರಜೆ ಅನ್ನೋದು ಕೇವಲ ಮಗುವಿಗೆ ಜನ್ಮ ನೀಡುವುದಕ್ಕೆ ಮಾತ್ರ ಸೀಮಿತವಲ್ಲ, ಅದು ತಾಯಿತನದ ಒಂದು ಅವಿಭಾಜ್ಯ ಅಂಗ. ದತ್ತು ಪ್ರಕ್ರಿಯೆಯಲ್ಲಿ ಮಗು ಮತ್ತು ತಾಯಿ ಇಬ್ಬರಿಗೂ ಭಾವನಾತ್ಮಕವಾಗಿ ಹೊಂದಿಕೊಳ್ಳಲು ಸಮಯ ಬೇಕು. ಮಗುವಿನ ವಯಸ್ಸು ಎಷ್ಟೇ ಇರಲಿ, ಈ ಬಾಂಧವ್ಯ ಬೆಳೆಯೋದು ಬಹಳ ಮುಖ್ಯ ಅಂತ ನ್ಯಾಯಾಲಯ ಒತ್ತಿ ಹೇಳಿದೆ. ಸರಿ, ಈಗ ನಮ್ಮ ಮುಂದಿನ ರಾಷ್ಟ್ರೀಯ ವರದಿಗೆ ಹೋಗೋಣ. ಇದು ನಮ್ಮ ದೇಶದ ಇಂಧನ ನೀತಿ ಮತ್ತು ಪೂರೈಕೆಗೆ ಸಂಬಂಧಪಟ್ಟಿದ್ದು. ನೋಡಿ, ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದಿಂದಾಗಿ LPG ಅಂದ್ರೆ ನಾವು ಮನೆಗಳಲ್ಲಿ ಬಳಸುವ ಸಿಲಿಂಡರ್ ಗ್ಯಾಸ್ ಅದರ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಇದರ ಮೇಲಿನ ಅವಲಂಬನೆ ಕಡಿಮೆ ಮಾಡೋಕೆ ಕೇಂದ್ರ ಸರ್ಕಾರ ಈಗ ಪೈಪ್ ಮೂಲಕ ಮನೆಗೆ ಬರುವ ಗ್ಯಾಸ್ ಅಂದ್ರೆ PNG ಬಳಕೆಗೆ ಹೆಚ್ಚು ಒತ್ತು ನೀಡುತ್ತಾ ಇದೆ. ಈ ಬದಲಾವಣೆಯನ್ನ ಆದಷ್ಟು ಬೇಗ ಜಾರಿಗೆ ತರಬೇಕು ಅಂತ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೆಲವು ಸ್ಪಷ್ಟ ಸೂಚನೆಗಳನ್ನು ಕೊಟ್ಟಿದೆ. ಹೊಸ ಗ್ಯಾಸ್ ಪ್ರಾಜೆಕ್ಟ್ಗಳಿಗೆ 24 ಗಂಟೆಗಳಿಗೆ ಅನುಮತಿ ಕೊಡಿ, ಪೈಪ್ಲೈನ್ ಹಾಕೋಕಿರೋ ಶುಲ್ಕಗಳನ್ನು ಮನ್ನಾ ಮಾಡಿ, PNG ಬಳಕೆಗೆ ಆದ್ಯತೆ ನೀಡಿ, ಈ ತರಹದ ಹಲವು ನಿರ್ದೇಶನಗಳಿವೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಬರೀ PNG ಮೇಲೆ ಗಮನ ಹರಿಸ್ತಾ ಇಲ್ಲ, ದೇಶದಲ್ಲೇ LPG ಉತ್ಪಾದನೆಯನ್ನು ಕೂಡ 38% ಹೆಚ್ಚಿಸಲಾಗಿದೆ. ಇದರಿಂದ ಸದ್ಯಕ್ಕಿರೋ ಪೂರೈಕೆ ಸಮಸ್ಯೆಯನ್ನು ನಿಭಾಯಿಸಬಹುದು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಈಗ ನಮ್ಮ ರಾಷ್ಟ್ರೀಯ ವರದಿಗಳ ವಿಭಾಗದಲ್ಲಿ ಕೊನೆಯ ವಿಷಯ. ಇದು ಅಮೆರಿಕದ ಒಂದು ಆಯೋಗ ಭಾರತದಲ್ಲಿನ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಕೊಟ್ಟಿರೋ ವರದಿಗೆ ಸಂಬಂಧಿಸಿದ್ದು. ನೋಡಿ, USCIRF ಅನ್ನೋದು ಅಮೆರಿಕದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗ. ಇದು ಬೇರೆ ಬೇರೆ ದೇಶಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹೇಗಿದೆ ಅಂತ ವರದಿ ಕೊಡುತ್ತೆ. ಇದು ಈಗ ಭಾರತವನ್ನು ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಥವಾ ವಿಶೇಷ ಕಳವಳಕಾರಿ ದೇಶ ಅಂತ ಪಟ್ಟಿ ಮಾಡಬೇಕು ಅಂತ ಮತ್ತೊಮ್ಮೆ ಶಿಫಾರಸು ಮಾಡಿದೆ. ಹಾಗಾದರೆ ಈ ವರದಿಯಲ್ಲಿರೋ ಮುಖ್ಯ ಆರೋಪಗಳೇನು? ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ಹಿಂಸಾಚಾರ ಹೆಚ್ಚಾಗಿದೆ ಅಂತ ವರದಿ ಹೇಳುತ್ತೆ. ಜೊತೆಗೆ CAA, NRC ಮತ್ತು ಮತಾಂತರ ನಿಷೇಧ ಕಾಯ್ದೆಗಳಂತಹ ಕಾನೂನುಗಳು ಸಮಸ್ಯೆಗೆ ಕಾರಣ ಅಂತ ಉಲ್ಲೇಖ ಮಾಡಲಾಗಿದೆ. ಇಷ್ಟೇ ಅಲ್ಲ, ಈ ಆಯೋಗ ಅಮೆರಿಕ ಸರ್ಕಾರಕ್ಕೆ ಕೆಲವು ಶಿಫಾರಸುಗಳನ್ನು ಮಾಡಿದೆ. ಭಾರತದ ಕೆಲವು ಅಧಿಕಾರಿಗಳು ಮತ್ತು ಸಂಘಟನೆಗಳ ಮೇಲೆ ಆರ್ಥಿಕ ಮತ್ತು ಪ್ರಯಾಣ ನಿರ್ಬಂಧಗಳನ್ನು ಹಾಕಿ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನ ಭವಿಷ್ಯದ ವ್ಯಾಪಾರ ಒಪ್ಪಂದಗಳಿಗೆ ಒಂದು ಷರತ್ತಾಗಿ ಮಾಡಿ ಅಂತನೂ ಹೇಳಿದೆ. ಸಹಜವಾಗಿಯೇ ಭಾರತ ಸರ್ಕಾರ ಈ ವರದಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಇದೊಂದು ಪಕ್ಷಪಾತದಿಂದ ಕೂಡಿದ ಪ್ರಚಾರ ಮತ್ತು ನಮ್ಮ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವ ಪ್ರಯತ್ನ ಅಂತ ವಿದೇಶಾಂಗ ಸಚಿವಾಲಯ ಸ್ಪಷ್ಟವಾಗಿ ಹೇಳಿದೆ. ಸರಿ, ರಾಷ್ಟ್ರೀಯ ವಿಷಯಗಳನ್ನು ಮುಗಿಸಿ ಈಗ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಡೆಗೆ ಹೋಗೋಣ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದ ಬಗ್ಗೆ ನೋಡೋಣ. ಇತ್ತೀಚೆಗೆ ನಡೆದ ಒಂದು ವಾಯುದಾಳಿಯಲ್ಲಿ ಇರಾನಿನ ಕೆಲವು ಹಿರಿಯ ಭದ್ರತಾ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಈ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿವೆ ಅಂತ ಹೇಳಲಾಗ್ತಿದೆ. ಈ ದಾಳಿಯಲ್ಲಿ ಸಾವನ್ನಪ್ಪಿದವರು ಸಾಮಾನ್ಯರಲ್ಲ, ಇರಾನಿನ ಉನ್ನತ ಮಟ್ಟದ ಕಮಾಂಡರ್ಗಳು. ಇದರ ತಕ್ಷಣದ ಪರಿಣಾಮ ಏನ್ ಗೊತ್ತಾ? ಹೊರ್ಮುಜ್ ಜಲಸಂಧಿ ಅಂದ್ರೆ ಜಗತ್ತಿನ ಪ್ರಮುಖ ತೈಲ ಸಾಗಾಟ ಮಾರ್ಗವನ್ನೇ ಮುಚ್ಚಲಾಗಿದೆ. ಇದು ದೊಡ್ಡ ಪರಿಣಾಮ ಬೀರ್ಬೋದು. ಈ ದಾಳಿ ಒಂದು ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯ ಭಾಗ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅಮೆರಿಕ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ನ 10 ಹಿರಿಯ ಅಧಿಕಾರಿಗಳ ಬಗ್ಗೆ ಮಾಹಿತಿ ಕೊಟ್ಟವರಿಗೆ $1 ಕೋಟಿ ಬಹುಮಾನ ಘೋಷಿಸಿದೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಊಹಿಸಬಹುದು. ಅಂತಾರಾಷ್ಟ್ರೀಯ ವಿದ್ಯಮಾನಗಳ ನಂತರ ಈಗ ನಮ್ಮ ರಾಜ್ಯ ಕರ್ನಾಟಕದ ಕೆಲವು ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ.
ನಮ್ಮ ರಾಜ್ಯದಲ್ಲಿ ಮಕ್ಕಳ ಸಹಾಯವಾಣಿ 1098 ಇದೆಯಲ್ಲ, ಅದು ಸದ್ಯಕ್ಕೆ ತುಂಬಾ ಕಷ್ಟದಲ್ಲಿದೆ. ಇದು ಮಕ್ಕಳ ರಕ್ಷಣಾ ಕಾರ್ಯದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ ಅನ್ನೋದು ಕಳವಳಕಾರಿ ವಿಷಯ. ಏನಾಗಿದೆ ಅಂದ್ರೆ ಸಮಸ್ಯೆಗಳು ಒಂದೆರಡಲ್ಲ. ರಾಜ್ಯದಾದ್ಯಂತ ಸಿಬ್ಬಂದಿ ಕೊರತೆ ಇದೆ. ಇರೋ 344 ಉದ್ಯೋಗಿಗಳಿಗೆ ಸರಿಯಾಗಿ ಸಂಬಳ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ವಾಹನಗಳಂತಹ ಅಗತ್ಯ ಸೌಲಭ್ಯಗಳು ಇಲ್ಲ. ಇದಕ್ಕೆ ಸಂಬಂಧಪಟ್ಟ 13 ಸರ್ಕಾರಿ ಇಲಾಖೆಗಳ ಮಧ್ಯ ಸರಿಯಾದ ಸಮನ್ವಯ ಕೂಡ ಇಲ್ಲ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಸಂಬಳ ತಡವಾಗಿರೋದಕ್ಕೆ ತಾಂತ್ರಿಕ ಕಾರಣಗಳಿದೆ, ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಸವಾಲುಗಳ ಮಧ್ಯೆ ಒಂದು ಒಳ್ಳೆಯ ಸುದ್ದಿಯೂ ಇದೆ. ನಮ್ಮ ರಾಜ್ಯದ 2 ಗಣ್ಯರಿಗೆ ಪ್ರತಿಷ್ಠಿತ ಪ್ರಶಸ್ತಿಗಳು ಲಭಿಸಿವೆ. ಹಸನ್ ನಯೀಂ ಸುರಕೋಡ ಅವರಿಗೆ ಡಾಕ್ಟರ್ ರಾಮ್ ಮನೋಹರ ಲೋಹಿಯಾ ಪ್ರಶಸ್ತಿ ಮತ್ತು ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಅವರಿಗೆ ಬಸವ ಪ್ರಶಸ್ತಿ 2026ಕ್ಕೆ ನೀಡಿ ಗೌರವಿಸಲಾಗಿದೆ. ಹಾಗಾದ್ರೆ ಇವತ್ತಿನ ಈ ಎಲ್ಲಾ ಬೆಳವಣಿಗೆಗಳನ್ನ ಒಟ್ಟಿಗೆ ನೋಡಿದಾಗ ನಮಗೇನನ್ಸುತ್ತೆ? ರಾಷ್ಟ್ರಮಟ್ಟದಲ್ಲಿ ನ್ಯಾಯಾಲಯದ ತೀರ್ಪುಗಳು ಹಕ್ಕುಗಳನ್ನು ವಿಸ್ತರಿಸ್ತಿವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘರ್ಷಗಳು ಹೆಚ್ಚಾಗ್ತಿವೆ. ಹಾಗೆಯೇ ನಮ್ಮ ರಾಜ್ಯದಲ್ಲೂ ಆಡಳಿತಾತ್ಮಕ ಸವಾಲುಗಳಿವೆ. ಇವೆಲ್ಲವೂ ಸೇರಿ ನಮ್ಮ ಮುಂದಿನ ದಾರಿಯನ್ನ ಹೇಗೆ ರೂಪಿಸಬಹುದು? ಇದೊಂದು ನಾವು ಯೋಚಿಸಬೇಕಾದ ವಿಷಯ ಅಲ್ವಾ?